देखो यार, जिंदगी का कोई भरोसा नहीं, पता नहीं कब फोटो पे हार चढ़ जाए और फैमिली का फ्यूचर, बच्चों की पढ़ाई खतरे में पड़ जाए। तो आज ही पॉलिसी बाजार से 1 करोड़ का टर्म लाइफ इंश्योरेंस कराओ, सिर्फ 525 रुपए महीने से शुरू। ನೀವು ಡಿಸ್ಕೌಂಟ್ ರೇಟ್ ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಹೊಸ ವರ್ಷದಲ್ಲಿ ಅದಾನಿ ಸಮೂಹದ ಚೇರ್ಮನ್ ಗೌತಮ್ ಅದಾನಿಗೆ ಒಂದಾದ್ಮೇಲೊಂದು ಹೊಸ ಗುಡ್ ನ್ಯೂಸ್ ಬರ್ತಾ ಇದೆ. ಮೊದಲಿಗೆ ಹಿಂಡಂಬ ಕೇಸ್ನ ವಿಚಾರಣೆಯ ವಿಷಯವಾಗಿ ಸುಪ್ರೀಂ ಕೋರ್ಟ್ ಸೆಬಿ ತನಿಖೆಯಲ್ಲಿ ನಾವು ತಲೆ ಹಾಕಲ್ಲ ಅಂತ ಹೇಳ್ತು. ಇದರ ಬೆನ್ನಲ್ಲಿ ಅದಾನಿ ಷೇರುಗಳು ಗೂಳಿ ಓಟವನ್ನು ನಡೆಸಿದ್ವು. ಇದೀಗ ಅದಾನಿ ಸಮೂಹ ತನ್ನ ಡಿಫೆನ್ಸ್ ಕಂಪನಿ ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ನ ಆಪರೇಷನ್ಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋಕೆ ಮುಂದಾಗಿದ್ದಾರೆ. ಇಷ್ಟು ದಿನ ಅದಾನಿ ಡಿಫೆನ್ಸ್ ಹಮ್ಸ್ 900 ನಂತಹ ಡ್ರೋನ್ ಅಥವಾ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ UAVಗಳು, ಹಾಗೆ ಟಬೋರ್ TA-21 ನಂತಹ ಬಂದೂಕು, ಈ ರೀತಿ ಸಣ್ಣ ಪ್ರಮಾಣದ ಆಯುಧಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಭಾರತದ ಸಣ್ಣ ಪುಟ್ಟ ಡಿಫೆನ್ಸ್ MSMEಗಳೊಂದಿಗೆ ಕೊಲಾಬರೇಷನ್ ಮಾಡಿಕೊಂಡು ಸಣ್ಣ ಪ್ರಮಾಣದ ಯುದ್ಧೋಪಕರಣಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಆದರೆ ಇದೀಗ ಸೀದಾ ಅದಾನಿ ಗುರಿಟಿರೋದೆಲ್ಲಿ ಗೊತ್ತಾ? ಕ್ಷಿಪಣಿ ಮೇಲೇನೆ ಗುರಿಟಿದ್ದಾರೆ. ಮಿಸೈಲ್ಗಳನ್ನು ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅತ್ಯಾಧುನಿಕ ಮಿಸೈಲ್ಗಳನ್ನು ತಯಾರಿಸ್ತೀವಿ ಅಂತ ಅದಾನಿ ಡಿಫೆನ್ಸ್ ಹೊರಟಿದೆ. ಹೈದರಾಬಾದ್ನಲ್ಲಿ ಈಗಾಗಲೇ ಇಸ್ರೇಲ್ನ ಆಲ್ಬಿಟ್ ಸಿಸ್ಟಮ್ಸ್ ಸಹಯೋಗದಲ್ಲಿ ಅದಾನಿ ಡಿಫೆನ್ಸ್ UAVಗಳನ್ನು ತಯಾರಿಸ್ತಾ ಇದೆ. ಇದೀಗ ಮತ್ತೆ ಹೈದರಾಬಾದ್ನಲ್ಲೇ ಮಿಸೈಲ್ ಸಿಸ್ಟಮ್ಗಳನ್ನು ತಯಾರಿಸೋಕೆ ಮುಂದಾಗಿದೆ. ಜೊತೆಗೆ ಕೌಂಟರ್ ಡ್ರೋನ್ ಸಿಸ್ಟಮ್ಗಳನ್ನು ತಯಾರಿಸೋಕೆ ಯೋಜನೆ ಹೂಡಿದೆ. ಇತ್ತೀಚೆಗೆ ಅದಾನಿ ಡಿಫೆನ್ಸ್ ಹಾಗೂ ಏರೋಸ್ಪೇಸ್ನ CEO ಆಶೀಶ್ ರಾಜವಂಶಿ ಹಾಗೂ ಗೌತಮ್ ಅದಾನಿ ಪುತ್ರ ಕರಣ್ ಅದಾನಿ ತೆಲಂಗಾಣ CM ರೇವಂತ್ ರೆಡ್ಡಿ ಅವರನ್ನ ಭೇಟಿ ಮಾಡಿದರು. ಈ ವೇಳೆ ರಕ್ಷಣಾ ಉಪಕರಣಗಳ ಜೊತೆಗೆ ಜಲವಿದ್ಯುತ್ ಹಾಗೂ ವಿಂಡ್ ಎನರ್ಜಿ ಯೋಜನೆಗಳನ್ನು ಶುರು ಮಾಡೋ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ CM ರೇವಂತ್ ರೆಡ್ಡಿ ಅದಾನಿ ಗ್ರೂಪ್ನ ಹೊಸ ಉದ್ಯಮಕ್ಕೆ ಬೇಕಾಗಿರೋ ಮೂಲಸೌಕರ್ಯ, ಸೌಲಭ್ಯಗಳು, ಸಬ್ಸಿಡಿ ಎಲ್ಲವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಅದಾನಿ ಶ್ರೀಮಂತಿಕೆ ಲೆಕ್ಕದಲ್ಲೂ ಕೂಡ ಬಹಳ ಮುಂದಕ್ಕೆ ಓಡಿದ್ದಾರೆ. ಈಗ ಹಿಂದೆ ಬಿದ್ದುಬಿಟ್ಟಿದ್ರು ಹಿಂಡಂಬಗ್ ಬಂದಾಗ, ಈಗ ಮತ್ತೆ ಮೇಲಕ್ಕೆ ಬಂದ್ಬಿಟ್ಟಿದ್ದಾರೆ. ರಿಲಯನ್ಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿಯನ್ನ ಸೈಡಿಗೆ ಹಾಕಿದ್ದಾರೆ. ಬ್ಲೂಮ್ಬರ್ಗ್ ಬಿಲಿಯನಿಯರ್ ಇಂಡೆಕ್ಸ್ ಪ್ರಕಾರ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಗೌತಮ್ ಅದಾನಿ ಭಾರತದ ಹಾಗೂ ಏಷ್ಯಾದ ಅತಿ ಶ್ರೀಮಂತ ವ್ಯಕ್ತಿ ಅಂತ ಮತ್ತೆ ಆ ಪಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದೆ. $97.6 ಬಿಲಿಯನ್, ಅಂದರೆ ಸುಮಾರು $8.10 ಲಕ್ಷ ಕೋಟಿ ರೂಪಾಯಿ ನೆಟ್ ವರ್ತ್ ನೊಂದಿಗೆ ಅದಾನಿ ವಿಶ್ವದ 12ನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಮುಕೇಶ್ ಅಂಬಾನಿ $97 ಬಿಲಿಯನ್ ಆಸ್ತಿಯೊಂದಿಗೆ 13ನೇ ಸ್ಥಾನದಲ್ಲಿದ್ದಾರೆ. PM ಮೋದಿ ಲಕ್ಷದ್ವೀಪದಲ್ಲಿ ಸ್ನಾರ್ಕ್ಲಿಂಗ್ ಟ್ರೈ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ರು. ಇದೀಗ ನೆಟ್ಟಿಗರು ಮೋದಿ ಅಡ್ವೆಂಚರ್ ಅನ್ನ ರಾಹುಲ್ ಗಾಂಧಿ ಲೈಫ್ ಜಾಕೆಟ್ ಇಲ್ಲದೆ ನೀರಿಗೆ ಹಾಕಿದಕ್ಕೆ ಕಂಪೇರ್ ಮಾಡಿದ್ದಾರೆ. ಎಸ್ಪೆಷಲಿ ಕಾಂಗ್ರೆಸ್ನವರು ಇದನ್ನು ಮಾಡಿದ್ದಾರೆ. ರಾಹುಲ್ರನ್ನ ಇಮಿಟೇಟ್ ಮಾಡೋಕೆ ಮೋದಿ ಆಳ ಇಲ್ಲದೆ ಇರೋ ನೀರಲ್ಲಿ ಲೈಫ್ ಜಾಕೆಟ್, ಆಕ್ಸಿಜನ್ ಸಿಲಿಂಡರ್ ಹಾಕೊಂಡು ಪಕ್ಕದಲ್ಲಿ ಗಾರ್ಡ್ಗಳನ್ನು ಇಟ್ಕೊಂಡು ನೀರಿಗೆ ಇಳಿದು ತೇಲಾಡಿದ್ದಾರೆ. ಆದರೆ ಮಣಿಪುರಕ್ಕೆ ಹೋಗೋಕೆ ಮೋದಿಗೆ ಟೈಮ್ ಇಲ್ಲ ಅಂತ ಟ್ರೋಲ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ನೋಡ್ರಿ ಹೆಂಗೆ ದಬಕ್ಕಂತ ಹಾರಿದ್ರು ನೀರಿಗೆ ಅಂತ ಹೇಳಿ ಕಂಪ್ಯಾರಿಸನ್ ಮಾಡಿದ್ದಾರೆ. ರಾಮ ಜನ್ಮಭೂಮಿ ಬಾಬರಿ ಮಸೀದಿ ವಿವಾದದಲ್ಲಿ ಕೇಸ್ ಹಾಕಿದ್ದ ಮುಸ್ಲಿಂ ವ್ಯಕ್ತಿಯೊಬ್ಬರನ್ನ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಲಾಗಿದೆ. ಇವರು ಇಕ್ಬಾಲ್ ಅನ್ಸಾರಿ ಬಾಬರಿ ಮಸೀದಿಯ ಪರವಾಗಿ ವಾದ ಮಂಡಿಸಿದರು, ಕೇಸ್ ನಡೆಸಿದ್ರು. ಮಸೀದಿ ಧ್ವಂಸ ಆದಾಗ ಕೇಸ್ ಹಾಕಿದ್ರು. ಆದರೆ ಈಗ ರಾಮ ಮಂದಿರ ನಿರ್ಮಾಣ ಆಗಿರೋದಕ್ಕೆ ಇವರು ಸ್ವಾಗತಿಸಿದ್ದಾರೆ. ಈ ಹಿಂದೆ ಭೂಮಿ ಪೂಜೆಗೂ ಇವರಿಗೆ ಆಹ್ವಾನ ಕೊಡಲಾಗಿತ್ತು. ಇದೀಗ ಜನವರಿ 22ರ ಉದ್ಘಾಟನಾ ಸಮಾರಂಭಕ್ಕೂ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಇವರಿಗೆ ಇನ್ವಿಟೇಷನ್ ಕೊಟ್ಟಿದೆ. ಅಂದಹಾಗೆ ಇಕ್ಬಾಲ್ ಅನ್ಸಾರಿ ಮೋದಿ ಅಯೋಧ್ಯೆಗೆ ಹೋದಾಗ ಕಳೆದ ವಾರ ಹೂವನ್ನು ಹಾಕಿ PM ಮೋದಿಯನ್ನ ಸ್ವಾಗತ ಕೂಡ ಮಾಡಿದ್ರು. ಆ ಟೈಮ್ನಲ್ಲಿ PM ನರೇಂದ್ರ ಮೋದಿ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತ್ಯ ಕಾಣೋದು ನಿಶ್ಚಿತ ಅಂತ ಯಾರು ಹೇಳಿದ್ದಾರೆ ಗೊತ್ತಾ? ಮಾಜಿ ಪ್ರಧಾನಿ JDS ವರಿಷ್ಠ ದೇವೇಗೌಡರು ಹೇಳಿದ್ದಾರೆ. ಕಳೆದ 60 ವರ್ಷಗಳಿಂದ ರಾಜಕೀಯ ನೋಡ್ಕೊಂಡು ಬಂದಿದ್ದೀನಿ. ಇವತ್ತು ಹೇಳ್ತೀನಿ, ಸಿದ್ದರಾಮಯ್ಯ, DK ಶಿವಕುಮಾರ್ ಲೀಡರ್ಶಿಪ್ನಲ್ಲಿ ಕರ್ನಾಟಕದ ಕಾಂಗ್ರೆಸ್ ಅಂತ್ಯ ಕಾಣುತ್ತೆ. ನಾವು ಸೋಲಿಸ್ತೀವಿ. ಹುಬ್ಳಿ ಗಲಭೆ ಪ್ರಕರಣದಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರವಾಗಿ ಕಾಂಗ್ರೆಸ್ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಅಂತ ದೇವೇಗೌಡರು ವಾಗ್ದಾಳಿ ಮಾಡಿದ್ದಾರೆ.
ಅಲ್ಲದೆ ನಾವು ಬಿಜೆಪಿಯೊಂದಿಗೆ ಸೇರಿ ಚುನಾವಣೆಯನ್ನು ಫೇಸ್ ಮಾಡ್ತೀವಿ, ಎಲ್ಲರ ನಿರೀಕ್ಷೆ ಮೀರಿ ಜನ ತೀರ್ಪನ್ನು ಕೊಡ್ತಾರೆ, ಆಗ ಸಿಎಂ ಡಿಸಿಎಂ ಹವಾ ಮುಗಿಯುತ್ತೆ. 4 ರಾಜ್ಯಗಳ ಚುನಾವಣೆಗೆ ಡಿಕೆಶಿ ಎಷ್ಟು ಹಣ ಸಾಗಿಸಿದ್ದಾರೆ, ಎಷ್ಟು ಹಣ ಸೀಸ್ ಆಗಿದೆ, ಸಿಎಂ ಸಿದ್ದರಾಮಯ್ಯ ಇಡೀ ದೇಶಕ್ಕೆ ಬುದ್ಧಿ ಹೇಳ್ತಾರೆ, ಅವರಿಗೆ ಅಕ್ರಮ ತಡೆಯೋ ಶಕ್ತಿ ಇದೆಯಾ, ಟಿಪ್ಪು ಸುಲ್ತಾನ್ ವಿಚಾರ ಬಿಟ್ಟರೆ ದೇಶದಲ್ಲಿ ಬೇರೇನು ಇಲ್ವಾ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ. ಮತ್ತೊಂದು ಕಡೆ ಅಪ್ಪನನ್ನು ಮೀರಿಸುವಂತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಿಜೆಪಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಕೇಸ್ ಬಗ್ಗೆ ಮಾತಾಡಿದ್ದಾರೆ. ಪ್ರತಾಪ್ ಸಿಂಹ ಹೆಸರು ಹಾಳು ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಈ ರೀತಿ ಪಿತೂರಿ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರ ಸಹೋದರ ಏನು ತಪ್ಪು ಮಾಡಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇದರಿಂದ ಬಹಳ ಖುಷಿಯಾದಂತ ಪ್ರತಾಪ್ ಸಿಂಹ ಅವರು ಥ್ಯಾಂಕ್ ಯು ಕುಮಾರಣ್ಣ ಅಂತ ಹೇಳಿ ಅದನ್ನ ಕೋಟ್ ಮಾಡಿ ರಿಟ್ವೀಟ್ ಮಾಡಿದ್ದಾರೆ. ಏನೋ ಹುಬ್ಳಿ ಗಲಭೆಯಲ್ಲಿ ಭಾಗಿಯಾದ ಆರೋಪದ ಮೇಲೆ ಬಂಧಿತನಾಗಿದ್ದ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಈಗ ಮಂಜೂರಾಗಿದೆ. ಕಾಂತೇಶ್ ಅನ್ನೋರು ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿದ ಹುಬ್ಳಿಯ ಕೋರ್ಟ್ ಶ್ರೀಕಾಂತ್ಗೆ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದೆ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹುದ್ದೆಗಳಿಗಾಗಿ ಲಾಬಿ ಗುಂಪುಗಾರಿಕೆ ಮುಂದುವರೆದಿದೆ ಅನ್ನೋ ರೀತಿಯಲ್ಲಿ ವರದಿಗಳು ಬರ್ತಾ ಇದೆ. ಈ ಸಲ ಏನಾಗಿದೆ ಅಂದ್ರೆ ದಲಿತ ನಾಯಕರು ಅಂತ ಗುರುತಿಸಿಕೊಂಡವರು ಡಿನ್ನರ್ ನೆಪದಲ್ಲಿ ಹೊಸ ಹಾಗೂ ಹೆಚ್ಚಿನ ಹುದ್ದೆಗೆ ಪ್ಲಾನ್ ಮಾಡಿದ್ದಾರೆ ಅಂತ PWD ಮಿನಿಸ್ಟರ್ ಹಾಗೂ ದಲಿತ ಮುಖಂಡ ಅಂತ ಗುರುತಿಸಿಕೊಳ್ಳೋ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಈ ಬಗ್ಗೆ ಸಭೆ ನಡೆಸಲಾಗಿದೆ. ಸಚಿವರಾದ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, KN ರಾಜಣ್ಣ, KH ಮುನಿಯಪ್ಪ ಭಾಗಿಯಾಗಿದ್ರು. ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋ ಇವರು ಡಿಸಿಎಂ ಡಿಕೆಶಿ ಪ್ರಭಾವ ಕುಗ್ಗಿಸೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಈ ನಿಟ್ಟಿನಲ್ಲಿ ದಲಿತ ಕೋಟ ಸೃಷ್ಟಿಸಿ ಡಿಸಿಎಂ ಸ್ಥಾನ ಪಡೆಯೋಕೆ ಲಾಬಿ ನಡೆಸ್ತಾ ಇದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಹಾಗೇನಾದರೂ ಕೊಟ್ಟರೆ ಡಿಸಿಎಂ ಡಿಕೆಯ ಪವರ್ ಡೌನ್ ಆಗುತ್ತೆ. ರಾಜ್ಯ ಸರ್ಕಾರದಲ್ಲಿ ನೀವು ಒಬ್ಬರನ್ನ ಡಿಸಿಎಂ ಇವರಿದ್ದಾರೆ ನೋಡಿ ಅಂತ ಹೇಳೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅದೇ ಕಾರಣಕ್ಕೋಸ್ಕರ ಡಿಕೆ ಡಿಸಿಎಂ ಆಗಾರೆ ನಾನು ಒಬ್ಬನೇ ಆಗಬೇಕು, ಇದರ ಸಿಎಂ ಬೇಕು ಅಂತ ಪಟ್ಟು ಹಿಡಿದಿತ್ತು. ಬಟ್ ಈಗ ಡಿಸಿಎಂ ಕೇಳಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಬಿಜೆಪಿ ಸರ್ಕಾರವನ್ನ ನಾಸಿ ಆಡಳಿತಕ್ಕೆ ಹೋಲಿಸಿದ್ದಾರೆ. ಬಿಜೆಪಿ ಹಿಟ್ಲರ್ ಪ್ರೊಪಗ್ಯಾಂಡ ಇಟ್ಕೊಂಡು ಆಡಳಿತ ನಡೆಸ್ತಾ ಇದೆ ಅಂತ ಪವಾರ್ ಕಿಡಿಕಾರಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಕೇವಲ ಹಸುವಿನ ಗೋಮೂತ್ರ ಮಾತ್ರ ಕಾಣಿಸುತ್ತೆ, ಜೊತೆಗೆ ಅತಿಯಾದ ಖಾಸಗೀಕರಣ, ಸುಳ್ಳು ಪ್ರಚಾರ, ಅತಿಯಾದ ರಾಷ್ಟ್ರೀಯತೆ ಹಾಗೂ ಮುಸ್ಲಿಮರ ಭಾವನೆಗೆ ಧಕ್ಕೆ ತರೋ ತಂತ್ರಗಳ ನಿಲುವನ್ನ ಹೊಂದಿದೆ. ಅವರಿಗೆ ಕೇವಲ RSSನ ಕೆಲಸಗಳು ಕಾಣ್ತವೆ. ದಿಲ್ಲಿ, ಬಿಹಾರ ಸೇರಿದಂತೆ ದಕ್ಷಿಣ ರಾಜ್ಯಗಳಲ್ಲಿ ಈಗ ಬಿಜೆಪಿಗೆ ಅಸ್ತಿತ್ವ ಇಲ್ಲ. ಅಲ್ಲಿನ ವಾತಾವರಣವೂ ಈಗ ಬಿಜೆಪಿ ಪರ ಇಲ್ಲ. ಪ್ರಧಾನಿ ಕೇವಲ ಗ್ಯಾರಂಟಿ ಕೊಡ್ತಾರೆ, ಆದರೆ ಈಡೇರಿಸಲ್ಲ ಅಂತ ಶರದ್ ಪವಾರ್ ವಾಗ್ದಾಳಿ ಮಾಡಿದ್ದಾರೆ. ಕುಸ್ತಿ ಫೆಡರೇಷನ್ ಮಾಜಿ ಅಧ್ಯಕ್ಷ ಸಂಸದ ಬ್ರಿಜಭೂಷಣ್ ಶರಣ್ ಸಿಂಗ್ ಕುಸ್ತಿಪಟುಗಳಿಗೆ ಬೆದರಿಕೆ ಹಾಕಿದ್ರು ಅಂತ ದಿಲ್ಲಿ ಪೊಲೀಸರು ಹೇಳಿದ್ದಾರೆ. ಲೈಂಗಿಕ ಕಿರುಕುಳ ಕೇಸ್ ವಿಚಾರಣೆ ವೇಳೆ ಕೋರ್ಟ್ ಮುಂದೆ ಪೊಲೀಸರು ಈ ರೀತಿ ಹೇಳಿದ್ದಾರೆ. ನೀವು ಕುಸ್ತಿಯಲ್ಲಿ ಮುಂದುವರಿಬೇಕು ಅಂದ್ರೆ ಬಾಯಿ ಮುಚ್ಕೊಂಡಿರಿ, ನನಗೆ ಒಬ್ಬರ ಕರಿಯರನ್ನ ರೂಪಿಸೋದು ಗೊತ್ತು, ಮುಗಿಸೋದು ಗೊತ್ತು ಅಂತ ಕುಸ್ತಿಪಟುಗಳಿಗೆ ಬ್ರಿಜಭೂಷಣ್ ಬೆದರಿಕೆ ಹಾಕಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಅಲ್ಲದೆ ಮಹಿಳಾ ಕುಸ್ತಿಪಟುಗಳ ಬಳಿ ನಾನು ಧೋತಿ ಕುರ್ತಾದಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತೆಲ್ಲ ಕೇಳ್ತಾ ಇದ್ರು. ಅಲ್ಲದೆ ಈ ಕೇಸ್ನ ಮತ್ತೊಬ್ಬ ಆರೋಪಿ WFI ಸಹಾಯಕ ಕಾರ್ಯದರ್ಶಿಯಾಗಿದ್ದ ವಿನೋದ್ ತೋಮರ್ ಮೇಲೂ ಇನ್ನೊಂದು ಆರೋಪ ಕೇಳಿಬಂದಿದೆ. ವಿನೋದ್ ತೋಮರ್ ಆಫೀಸ್ಗೆ ಕೇವಲ ಮಹಿಳೆಯರಿಗೆ ಮಾತ್ರ ಎಂಟ್ರಿ ಇತ್ತು, ಪುರುಷ ಕುಸ್ತಿಪಟುಗಳನ್ನು ಅವರು ಹತ್ರನೂ ಬಿಡ್ಕೊಳ್ತಿರ್ಲಿಲ್ಲ ಅಂತ ಕೋರ್ಟ್ ಮುಂದೆ ಪೊಲೀಸರು ಹೇಳಿದ್ದಾರೆ. ದಿಲ್ಲಿ ಪೊಲೀಸರು ಹೇಳಿದ್ದಾರೆ. ಕೇಂದ್ರ ಗೃಹ ಇಲಾಖೆ ಅಂಡರ್ನಲ್ಲಿ ಬರೋ ದಿಲ್ಲಿ ಪೊಲೀಸರು ಹೇಳಿದ್ದಾರೆ. ಭಾರತ ಚೀನಾ ಉದ್ವಿಗ್ನ ಸಂಬಂಧದ ನಡುವೆ ಕಳೆದ ತಿಂಗಳು ಚೀನಾ ರಾಯಭಾರಿಗಳು RSS ಕಚೇರಿಗೆ ಬಂದಿದ್ದ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿರೋ RSSನ ಪ್ರಧಾನ ಕಚೇರಿಗೆ ದಿಲ್ಲಿ ಮತ್ತು ಮುಂಬೈನ ಚೀನಾ ರಾಯಭಾರ ಕಚೇರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಚೀನಾ ರಾಯಭಾರಿಗಳು ಈ ರೀತಿ ಹಿಂದುತ್ವವನ್ನ ಪ್ರತಿಪಾದಿಸುವ RSS ಕಚೇರಿಯನ್ನ ಭೇಟಿ ಮಾಡಿರುವುದು ಇದೇ ಮೊದಲು. ಈ ವೇಳೆ ಕಚೇರಿಯಲ್ಲಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಇರದ ಕಾರಣ ಚೀನಾ ರಾಯಭಾರಿಗಳಿಗೆ ಅವರನ್ನ ಮೀಟ್ ಮಾಡಕ್ ಆಗಿಲ್ಲ. ಆದರೆ RSSನ ಇತರ ಹಿರಿಯ ನಾಯಕರನ್ನ ಮೀಟ್ ಆಗಿ ಕಚೇರಿಯ ಕ್ಯಾಂಪಸ್ಗೆ ರೌಂಡ್ ಹಾಕಿದ್ರು. ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಹಿಂದಿ ಯೂನಿವರ್ಸಿಟಿಗೂ ವಿಸಿಟ್ ಕೊಟ್ಟಿದ್ರು ಅಂತ RSS ನಾಯಕರು ಕನ್ಫರ್ಮ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ರೇಷನ್ ಸ್ಕ್ಯಾಮ್ ಹಗರಣ ಸಂಬಂಧ ರೇಡ್ಗೆ ಹೋಗಿದ್ದ ED ಅಧಿಕಾರಿಗಳ ಮೇಲೆ ಜನ ಹಲ್ಲೆ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಸಂದೇಶ್ ಖಾಲಿಯಲ್ಲಿ ಜನವರಿ 5ನೇ ತಾರೀಕು ಘಟನೆಯಾಗಿದೆ. TMC ನಾಯಕ ಶಹಜಾನ್ ಶೇಖ್ ನಿವಾಸದ ಹತ್ರ ಹೋಗ್ತಿರುವಾಗ 200ಕ್ಕೂ ಅಧಿಕ ಜನ ED ಅಧಿಕಾರಿಗಳನ್ನು ಸುತ್ತುವರೆದು ಹಲ್ಲೆ ಮಾಡಿದ್ದಾರೆ. ಅಲ್ಲೇ ಇದ್ದಂತಹ ಭದ್ರತೆಗೆ ಬಂದಿದ್ದ ಕೇಂದ್ರ ಸಶಸ್ತ್ರ ಅರೆಸೇನಾ ಪಡೆಗಳ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಈ ಘಟನೆಯಲ್ಲಿ ವಾಹನಗಳಿಗೆ ಡ್ಯಾಮೇಜ್ ಆಗಿದೆ, ಅಧಿಕಾರಿಗಳು ಗಾಯಗೊಂಡಿದ್ದಾರೆ. ಘಟನೆ ನಂತರ TMC ನಾಯಕ ಶಹಜಾನ್ ಶೇಖ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ.
ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ MS ಧೋನಿ ತಮ್ಮ ಇಬ್ಬರು ಮಾಜಿ ಬಿಸಿನೆಸ್ ಪಾರ್ಟ್ನರ್ಗಳ ವಿರುದ್ಧ ಕೇಸ್ ಹಾಕಿದ್ದಾರೆ. ಆರ್ಕಾ ಸ್ಪೋರ್ಟ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ನ ಮಿಹಿರ್ ದಿವಾಕರ್ ಮತ್ತು ಸೌಮ್ಯ ವಿಶ್ವಾಸ್ ಅವರಿಂದ 15 ಕೋಟಿ ರೂಪಾಯಿ ಮೋಸ ಆಗಿದೆ ಅಂತ ಧೋನಿ ಹೇಳಿದ್ದಾರೆ. ದಿವಾಕರ್ 2017ರಲ್ಲಿ ಧೋನಿಯೊಂದಿಗೆ ಜಾಗತಿಕ ಕ್ರಿಕೆಟ್ ಅಕಾಡೆಮಿ ಸ್ಥಾಪಿಸೋಕೆ ಅಗ್ರಿಮೆಂಟ್ ಮಾಡಿಕೊಂಡಿದ್ರು. ಆದರೆ ದಿವಾಕರ್ ಅವರು ಅಗ್ರಿಮೆಂಟ್ನಲ್ಲಿ ಇರೋ ಷರತ್ತುಗಳನ್ನು ಪಾಲಿಸಲಿಲ್ಲ. ಹಲವು ಬಾರಿ ಒಪ್ಪಂದದಲ್ಲಿ ಉಲ್ಲೇಖಿಸಿದ ನಿಯಮಗಳು ಮತ್ತು ಷರತ್ತುಗಳನ್ನು ರಿಜೆಕ್ಟ್ ಮಾಡಿದ್ರು. ಧೋನಿ ಕೂಡ ಸಾಕಷ್ಟು ಬಾರಿ ಲೀಗಲ್ ನೋಟಿಸ್ ಕಳಿಸಿದ್ರು, ಆದರೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಹಾಗಾಗಿ ಇದೀಗ ಧೋನಿ ಇವರಿಬ್ಬರ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿದ್ದಾರೆ. ಗುರುವಾರ ದಕ್ಷಿಣ ಆಫ್ರಿಕಾ ವಿರುದ್ಧ ದ್ವಿತೀಯ ಟೆಸ್ಟ್ನಲ್ಲಿ 7 ವಿಕೆಟ್ಗಳಿಂದ ಜಯಗಳಿಸಿದ ಟೀಂ ಇಂಡಿಯಾ 12 ಅಂಕಗಳನ್ನು ಗಳಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ ಟೇಬಲ್ನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಮೊದಲ ಟೆಸ್ಟ್ನಲ್ಲಿ ಭಾರತ ವಿರುದ್ಧ ಗೆದ್ದಿದ್ದ ದಕ್ಷಿಣ ಆಫ್ರಿಕಾ ಈ ಹಿಂದೆ ಟಾಪ್ನಲ್ಲಿತ್ತು. ಇದೀಗ ದಕ್ಷಿಣ ಆಫ್ರಿಕಾ ಸೆಕೆಂಡ್, ನ್ಯೂಜಿಲೆಂಡ್ ಥರ್ಡ್ ಪ್ಲೇಸ್ನಲ್ಲಿವೆ. ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 178 ಅಂಕ ಏರಿಕೆ ಕಂಡು 72,026ರಲ್ಲಿ ವಾರದ ವಹಿವಾಟನ್ನು ಅಂತ್ಯಗೊಳಿಸಿದೆ. ನಿಫ್ಟಿ 52 ಅಂಕ ಏರಿಕೆ ಕಂಡು 21,710 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 8 ಪೈಸೆ ಏರಿಕೆಯಾಗಿ 83 ರೂಪಾಯಿ 16 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 234 ರೂಪಾಯಿ ಕಮ್ಮಿಯಾಗಿ 62,540 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 210 ರೂಪಾಯಿ ಕಮ್ಮಿಯಾಗಿ 57,290 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 229 ರೂಪಾಯಿ ಕಮ್ಮಿಯಾಗಿ 71,550 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡು ಇಲ್ಲ. ಸುದ್ದಿಯ ರೀತಿಯಲ್ಲಿ ಮಾತ್ರ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ, ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.